ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ದೇಶ ಆಗ್ಲಿ ಅದರ ಜನತೆ ಆಗ್ಲಿ ಹೇಗೆ ಮುಂದುವರಿತಿದ್ದಾರೆ ಅಂತ ನೋಡ್ಲಿದ್ದೇವೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಮೊದಲನೇದಾಗಿ ನಮ್ಮ ಇಡೀ ರಾಷ್ಟ್ರವೇ ಖುಷಿ ಪಡುವ ಸುದ್ದಿ ತಂದಿದ್ದೀನಿ. ಪೆಲ್ಗಾಮ್ ಅಟ್ಯಾಕ್ ಅಲ್ಲಿ ಭಾಗಿಯಾಗಿದ್ದ 4 ಟೆರರಿಸ್ಟ್ ಗಳಲ್ಲಿ ಒಂದು ಟೆರರಿಸ್ಟ್ ಆದ ಆಶಿಫ್ ಶೇಖ್ ನ ನಮ್ಮ ಸೆಕ್ಯೂರಿಟಿ ಫೋರ್ಸ್ ಗಳು ಪುಲ್ವಾಮಾದಲ್ಲಿ ಇವತ್ತು ಕೊಂದು ಹಾಕಿದೆ. 2021ರಲ್ಲಿ ಭಾರತಕ್ಕೆ ಜಾವ್ಲಿನ್ ಥ್ರೋ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ತಂದುಕೊಟ್ಟ ನೀರಜ್ ಚೋಪ್ರಾ ಅವರಿಗೆ ಭಾರತದ ಸೇನೆಯಲ್ಲಿ ಲೆಫ್ಟಿನೆಂಟ್ ಕಲೋನಲ್ ಪದವಿಯನ್ನ ದ್ರೌಪದಿ ಮುರ್ಮು ಅವರ ಕಡೆಯಿಂದ ಈ ಪೋಸ್ಟಿಂಗ್ ಅನ್ನ ಕೊಡಲಾಗಿದೆ. ಅವರ ಒಲಿಂಪಿಕ್ ಸಾಧನೆಯ ಮುಂಚೆ ಅವರು ಇದೇ ಸೇನೆಯಲ್ಲಿ ಸುಬೇದಾರ್ ಆಗಿ ಕೆಲಸ ಮಾಡ್ತಿದ್ರು. ಇದು ಅಲ್ದಿರ ಇದೇ ಮೊಟ್ಟ ಮೊದಲ ಬಾರಿ ಒಂದು ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಗೆ ಲೆಫ್ಟಿನೆಂಟ್ ಕಲೋನಲ್ ಪದವಿಯನ್ನ ಕೊಟ್ಟಿರೋದು. ಬ್ಯಾಂಕ್ ಆಫ್ ಅಮೆರಿಕದ ಪ್ರಕಾರ ಇಷ್ಟು ದಿನ ಏಷ್ಯಾದಲ್ಲಿ ಅತಿ ಹೆಚ್ಚು ಈಕ್ವಿಟಿ ಮಾರ್ಕೆಟ್ ಇದ್ದಿದ್ದು ಜಪಾನ್ಗೆ. ಆದ್ರೆ ಈಗ ಭಾರತ ಅದನ್ನ ಹಿಂದೆ ಹಾಕಿ 42% ಹೆಚ್ಚು ಜನ ಈಗ ಭಾರತದ ಈಕ್ವಿಟಿ ಮಾರ್ಕೆಟ್ ಮೇಲೆ ಹಾಕೋಕೆ ಮುಂದುವರೆದಿದ್ದಾರೆ. ಆದ್ರೆ ಜಪಾನ್ ಬಂದು 32% ಗೆ ಇಳಿದಿದೆ. ಇದೇ ವಿಷಯದಲ್ಲಿ ಚೈನಾ ಕಡೆ ನೋಡಿದ್ರೆ ಅದರ ಈಕ್ವಿಟಿ ಮಾರ್ಕೆಟ್ ಶೇರ್ ಬರೀ 6% ಮಾತ್ರ. ಇತ್ತೀಚಿನ ದಿನಗಳಲ್ಲಿ ಆಗಿರೋ ಯುದ್ಧದಿಂದ ಪಾಕಿಸ್ತಾನ ಆರ್ಥಿಕವಾಗಿ ತುಂಬಾ ಹಿಂದೆ ಬಿದ್ದಿದೆ. ಈ ಕಾರಣಕ್ಕೆ ಮತ್ತೆ IMF ಇಂದ ಸುಮಾರು 8,400 ಕೋಟಿ ಸಾಲವನ್ನ ಪಡೆದಿದೆ. ಈ ಅಮೌಂಟ್ ಬಂದು ಪಾಕಿಸ್ತಾನದ ಫಾರಿನ್ ರಿಸರ್ವ್ಸ್ ಅಕೌಂಟ್ ಅಲ್ಲಿ ಮೇ 16ರಂದು ಪೂರ್ತಿಯಾಗಿ ಡೆಪಾಸಿಟ್ ಆಗುತ್ತೆ. ಇದರಲ್ಲಿ ದೇಶ ಉದ್ಧಾರ ಮಾಡ್ತಾರೋ ಇಲ್ಲ ಇನ್ನಷ್ಟು ಗಲಭೆ ಉಂಟು ಮಾಡ್ತಾರೋ ನೋಡ್ಬೇಕು. ಈ ಕಡೆ ನಮ್ಮ ದೇಶ ರಷ್ಯಾ ಹತ್ರ ನಮಗೆ ಇನ್ನೂ ಹೆಚ್ಚು S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಡಕ್ಕೆ ರಿಕ್ವೆಸ್ಟ್ ಮಾಡಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ನಾವು ಯಾವುದೇ ಲೋನ್ ಅನ್ನ ಪಡೆದಿರಾ ಈ ಕೆಲಸ ಮಾಡ್ತಿದ್ರೆ ಪಾಕಿಸ್ತಾನ ಮಾತ್ರ ಎಲ್ಲದಕ್ಕೂ ಲೋನ್ ಪಡೆಯುವ ಪರಿಸ್ಥಿತಿ ಬಂದಿದೆ. S-400 ಡಿಫೆನ್ಸ್ ಸಿಸ್ಟಮ್ಗಳು ಇತ್ತೀಚಿನ ದಿನಗಳಲ್ಲಿ ನಡೆದ ಯುದ್ಧದಲ್ಲಿ ಪಾಕಿಸ್ತಾನದ ಡ್ರೋನ್ ಮತ್ತೆ ಮಿಸೈಲ್ ಗಳನ್ನ ಸ್ವಲ್ಪನೂ ಕರುಣೆ ಇಲ್ದಿರಾ ಸುಟ್ಟು ಹಾಕುವ ಕೆಲಸ ಮಾಡ್ತು. ಈಗ ಈ ಡಿಫೆನ್ಸ್ ಸಿಸ್ಟಮ್ಗಳು ಇನ್ನ ಜಾಸ್ತಿ ಬರೋದ್ರಿಂದ ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಇನ್ನಷ್ಟು ಬಲವಾಗಿ ಆಗುತ್ತೆ. ರಷ್ಯಾ ಕೂಡ ಈ ರಿಕ್ವೆಸ್ಟ್ ಗೆ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಆ ಕಡೆ ಪಾಕಿಸ್ತಾನದಿಂದ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಇಷ್ಟು ದಿನ ಹೋರಾಡ್ತಿದ್ದ ಬಲೂಚಿಸ್ತಾನ್ ಈಗ ಅದಾಗದೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದೆ. ಮೇ 14ರಂದು ಬಲೋಚ್ನ ಪ್ರಮುಖ ಕಾರ್ಯಕರ್ತರಾದ ಮೀರ್ ಯಾರ್ ಬಲೋಚ್ ರವರು ಈ ಕೆಲಸನ ಮಾಡಿದ್ದಾರೆ. ಇದರಲ್ಲಿ ಇಡೀ ಯುನೈಟೆಡ್ ನೇಷನ್ ಸೇರಿದಂತೆ ಜಗತ್ತು ಕೂಡ ಇವರಿಗೆ ಸಹಕರಿಸಬೇಕಾಗಿ ಕೋರ್ತಾರೆ. ಹಾಗೆ ಸ್ಪೆಷಲ್ ಆಗಿ ಭಾರತ ದೇಶ ಬಲೋಚ್ನ ಎಂಬಸಿನ ನ್ಯೂ ಡೆಲ್ಲಿಯಲ್ಲಿ ಸ್ಥಾಪಿಸೋಕೆ ಸಹಕಾರ ನೀಡಬೇಕಂತ ಕೇಳ್ಕೊಂಡ್ರು. ಹಂಗೆ ಹೊಸ ಬಲೋಚಿಸ್ತಾನ್ ಅಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಸಮಾನವಾದ ಹಕ್ಕುಗಳನ್ನ ನೀಡಲಾಗುತ್ತೆ ಅಂತ ಹೇಳಿ 25 ವರ್ಷದ ಪಾಕಿಸ್ತಾನಿ ಹಿಂದೂ ಮಹಿಳೆಯಾದ ಕಾಶಿಶ್ ಚೌಧರಿಯನ್ನ ಬಲೂಚಿಸ್ತಾನ್ನ ಮೊದಲ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಇಷ್ಟು ದಿನ ಪಾಕಿಸ್ತಾನದಲ್ಲಿ ಈ ರೀತಿ ಸಮಾನವಾದ ಹಕ್ಕುಗಳು ಇರಲಿಲ್ಲ. ಇನ್ನೊಂದು ಕಡೆ ತಮಿಳುನಾಡುವಿನ GDP ಈಗ ಪಾಕಿಸ್ತಾನ್ಗಿಂತ ಜಾಸ್ತಿ ಆಗಿದೆ. 1995ರಿಂದ 2025ರವರೆಗೂ ಕೇವಲ 30 ವರ್ಷಗಳಲ್ಲಿ ಪಾಕಿಸ್ತಾನ್ ಮತ್ತೆ ತಮಿಳುನಾಡುವಿನ GDP ನ ಹೋಲಿಕೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಇದಕ್ಕೆ ಮುಂಚೆ ಮಹಾರಾಷ್ಟ್ರ ಈ ಕೆಲಸನ ಮಾಡಿತು. ಅವರ ಜನಕ್ಕೆ ಕಂಪೇರ್ ಮಾಡಿದ್ರೆ ತಮಿಳುನಾಡುವಿನ ಜನತೆ ಆರ್ಥಿಕವಾಗಿ 3 ಪಟ್ಟು ಜಾಸ್ತಿ ಇದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಕರಾಚಿಯಲ್ಲಿ ಅವರ ಗವರ್ನರ್ ಆಫೀಸ್ ಮುಂದೆ ಒಂದು ಕಾರ್ಡ್ಬೋರ್ಡ್ ರಫೇಲ್ ಜೆಟ್ ಅನ್ನ ಸುಟ್ಟು ಹಾಕಿ ನಾವು ಭಾರತವನ್ನ ಗೆದ್ದಿದ್ದೀವಿ ಅಂತ ಸುಳ್ಳು ಘೋಷಣೆಯನ್ನ ಮಾಡಿಕೊಂಡು ಅಲ್ಲಿನ ಜನರನ್ನ ಮೋಸ ಮಾಡುವ ಪ್ರಯತ್ನ ಮಾಡ್ತಿದೆ ಪಾಕಿಸ್ತಾನ ಗವರ್ನಮೆಂಟ್. ಇದೆಲ್ಲ ನೋಡ್ತಿದ್ರೆ ಪಾಕಿಸ್ತಾನದ ಅಂತ್ಯ ನೋಡೋದು ತುಂಬಾ ದೂರ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಕಡೆ ನಮ್ಮ ದೇಶದಲ್ಲಿ ನಾವು ಸಾಕಷ್ಟು ಬೆಳವಣಿಗೆಗಳನ್ನ ನೋಡ್ತಿದೀವಿ. ನಮ್ಮ ದೇಶ ಮುಂದುವರಿತಾ ಇದೆ, ಮುಂದುವರಿತಾನೆ ಇರುತ್ತೆ ಅಂತ ಹೇಳ್ತಾ ಇದಿಷ್ಟು ಕಳೆದ 24 ಗಂಟೆಗಳಲ್ಲಿ ಇರುವ ಕೆಲವೊಂದು ಅಪ್ಡೇಟ್ಸ್ ಮತ್ತೆ ಹೈಲೈಟ್ಸ್. ಹಾಗೂ ದಿನನಿತ್ಯ ಈ ರೀತಿ ಅಪ್ಡೇಟ್ಸ್ ನೋಡ್ಬೇಕು ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.